Hello, Namaste, welcome to your YouTube channel, Mr. And this is Kshatriya Vlogs. ಸೊ ಈಗ ಬಂದ ನಾವಿರೋದ ಡಿಸ್ಟಿಕ್ 1 ಒಳಗೆ ಹೊಚಿಮಿನ್ ಸಿಟಿ ಒಳಗೆ ಟೂರಿಸ್ಟ್ ಅಟ್ರಾಕ್ಷನ್ ಅಂದ್ರೆ ಫಸ್ಟ್ ರೆಕಗ್ನೈಸ್ ಆಗೋದನ್ನ ಡಿಸ್ಟಿಕ್ 1. ಸೊ ಎಲ್ಲರೂ ಟೂರಿಸ್ಟ್ ಬರೋದನ್ನ ಹೊಚಿಮಿನ್ ಸಿಟಿಗೆ ಎಲ್ಲೇ District 1. ಓಕೆ. ಸೊ ಡಿಸ್ಟಿಕ್ 1ದಾಗ ಏನೇನು ಪ್ಲೇಸಸ್ ಅದಾವ ಅಂಥೇಳಿ ನಾವು ನಿಮಗೆ ತೋರ್ಸಕ್ಕೆ ಬಂದೇವಿ ಇವತ್ತು. ಸೊ ನಾವೀಗ ಸಂಜೆಗೆ ಬಂದೇವಿ. ಇಲ್ಲಿ ಫಸ್ಟ್ ನಾವು ನಿಮಗೆ ತೋರ್ಸಾತಿದ್ದ ವಾಕಿಂಗ್ ಸ್ಟ್ರೀಟ್, ಇದನ್ನು ಜಸ್ಟ್ ನಾವು ನಿಮಗೆ ಸ್ವಲ್ಪ ತೋರಿಸ್ತೇವೆ. ಯಾಕಂತಂದ್ರೆ ನಮ್ಮದು ಆಲ್ರೆಡಿ ಇನ್ನೂ ಒಂದು ಚಾನೆಲ್ ಒಳಗೆ ವಾಕಿಂಗ್ ಸ್ಟ್ರೀಟ್ ಬಗ್ಗೆ ನಾವು ಫುಲ್ ವಿಡಿಯೋ ಹಾಕೀವಿ. ನಿಮ್ಗೆ ಬೇಕಂದ್ರೆ ಅಲ್ಲಿ ಹೋಗಿ ನೋಡ್ರಿ. ಸೊ ಈಗ ನಾವು ಫಸ್ಟ್ ಬಂದಿದ್ದು ವಾಕಿಂಗ್ ಸ್ಟ್ರೀಟ್. ಇಲ್ಲೇ ಸಂಜೆಗೆ ವೀಕೆಂಡ್ಸ್ನಾಗ ಎಲ್ಲ ಕ್ಲೋಸ್ ಮಾಡಿರ್ತಾರೆ, ಗಾಡಿ ಎಲ್ಲ ಒಳಗೆ ಬಿಡಂಗಿಲ್ಲ. ಬರೀ ನಾವಿಲ್ಲೇ ನಡ್ಕೊಂಡು ಹೋಗೋಕೆ ಕಷ್ಟ ಬಿಡ್ತಾರೆ. ಅಲ್ಲಿ ಒಳಗೆ ಏನೇನೈತೆ ಅದು ನಿಮ್ಗೆ ಅಷ್ಟೇ ತೋರಿಸ್ತೇವೆ, ಬರ್ರಿ ನೋಡು. ಸೊ ನಾವು ಹೇಳಿದ್ವಲ್ಲ ತೋರಿಸ್ತೇವೆ ಅಂತ ಸ್ವಲ್ಪ ಏನಂತಂದ್ರೆ ಇದು ಹೊಚಿಮಿನ್ ಅಜ್ಜಾರಿ ಇವ್ರು ಎಲ್ಲ ಆಲ್ರೆಡಿ ನಿಮಗೆ ಆ ವಿಡಿಯೋ ಹೇಳಾಗೈತಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಡ್ರಿ. ಇನ್ನೊಂದು ಏನಂತಂದ್ರೆ ಇಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಅಂತಂದ್ರೆ ಇಲ್ಲೇ ಸಣ್ಣ ಹುಡುಗರಿಗೆಲ್ಲ ಕರ್ಕೊಂಬಂದು ಅವರಿಗೆ ಸ್ವಲ್ಪ ಫ್ರೆಶ್ ಸಿಗ್ಲಿ ಅಂತಂದು ನೋಡ್ರಿ ತೋರಿಸ್ತೀನಿ. ಈಗ 2-3 ಮಿನಿಟ್ಸ್ ಆಯ್ತು ನಾವು ಆಲ್ಮೋಸ್ಟ್ ಇಲ್ಲಿ ನಿಂತಿಲ್ಲೇ. ಅಷ್ಟು ಟ್ರಾಫಿಕ್ ಐತಿ. ವೀಕೆಂಡ್ ಬಂತಂದ್ರೆ ಇಲ್ಲಿ ಹೊರಗೆ ಬರೋಕಂದ್ರೆ ಬೇಜಾರಾಗ್ಬಿಡ್ತೈತಿ ಟ್ರಾಫಿಕ್ ಸಂಬಂಧ. ನೋಡ್ರಿ ಬೆಂತನ್ ಮಾರ್ಕೆಟಿನ ಎಂಟ್ರೆನ್ಸ್. ಸೊ ನಾವು ಇಲ್ಲಿಂದ ಈಗ ಒಳಗೆ ಹೋಗ್ಬೇಕು. ಸೊ ಒಳಗೆ ಹೋಗಿ ನಿಮಗೆ ಬೆಂತನ್ ಮಾರ್ಕೆಟ್ನ ತೋರಿಸ್ತೀವಿ. ಸೊ ಇದನ್ನ ನಿಮ್ಗೆ ತೋರಿಸೋದಿದ್ದೆ ಸೆಕೆಂಡ್ ಬೆಂತನ್ ಮಾರ್ಕೆಟ್. ಸೊ ಈ ಬೆಂತನ್ ಮಾರ್ಕೆಟ್ ಎದಕ್ಕೆ ಫೇಮಸ್ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲೇ ಫಾರಿನರ್ಸ್ ವಿಸಿಟಿಂಗ್ ಬಂದಾಗ ಸೊ ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾರೆ. ಇನ್ನೊಂದು ಏನು ತ್ರಾಸ ಅಂದ್ರೆ ಇಲ್ಲಿ ಪಾರ್ಕಿಂಗ್, ಗಾಡಿ ಪಾರ್ಕಿಂಗ್. ನಮ್ಮ ಕಡೆ ಏನಂತಂದ್ರೆ ಎಲ್ಲಿ ಬೇಕಾದ್ರೆ ಗಾಡಿ ಹೋಗ್ಬಿಡ್ತೀವಿ. ಈಗ ಇಂಡಿಯಾದಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗೈತಿ ಪಾರ್ಕಿಂಗ್ ಇಲ್ಲ ಅಂತ ಹೇಳಲ್ಲ, ಆದರೆ ಇಲ್ಲೇ ಪಾರ್ಕಿಂಗ್ ಫ್ರೀ ಇಲ್ಲ, ಇಲ್ಲೇ ಪಾರ್ಕಿಂಗ್ ಫೀ ಕೊಡಬೇಕು. ಸೊ ಹಾಗಾಗಿ ನಾವು ಇಲ್ಲೇ ರೆಗ್ಯುಲರ್ ಆಗಿ ಇಲ್ಲಿ ಪಿಜ್ಜಾ ತಿನ್ನಕ್ಕೆ ಬರ್ತೀವಿ. ಅಲ್ಲೇ ಬುಕ್ಕಿಂಗ್ ಮಾಡ್ಯಾವಂತಂದು ಹೇಳಿ ಅವ್ರನ್ನ ಬುಕ್ಕಿಂಗ್ ಮಾಡೋಣಂತಂದು ಬುಕ್ಕಿಂಗ್ ಮಾಡಿದ್ವಾ. ಸೊ ಅಲ್ಲಿ ಬುಕ್ಕಿಂಗ್ ಮಾಡೋದೇನು ಪ್ರಾಬ್ಲಮ್ ಇಲ್ಲ. ಸೊ ಬುಕ್ಕಿಂಗ್ ಮಾಡಿ ಬೇಕಾದ್ರೆ ಕ್ಯಾನ್ಸಲ್ ಬೇಕಾದ್ರೆ ಮಾಡ್ಬೋದು. ನನಗೆ ಮೇನ್ ಬೇಕಂದ್ರೆ ನನ್ನ ಗಾಡಿ ಪಾರ್ಕಿಂಗ್ ಮಾಡ್ಬೇಕು, ಎಲ್ಲ ಮಾಡಲಿ ನಾನು ಗಾಡಿ ಪಾರ್ಕಿಂಗ್. ಸೊ ಅಲ್ಲಿ ನಾನು ಪಾರ್ಕಿಂಗ್ ಮಾಡೀನಿ, ನನ್ನ ಗಾಡಿ ಸೇಫ್ ಆಗೈತಿ. ಸೊ ಇಲ್ಲಿಂದ ಅದು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಐತಿ, ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ವಿ. ಇಲ್ಲಿಂದ ನಾನು ಬ್ಯಾಕ್ ಸೈಡ್ ನಿಂಗೆ ತೋರಿಸ್ತೀನಿ ಬೆಂತನ್ ಮಾರ್ಕೆಟ್. ನೋಡ್ರಿ ಇಲ್ಲಿಂದ ನಾನು ಬ್ಯಾಕ್ ಸೈಡಿಂದ ಅಲ್ಲಿ ಮುಂದೆ ಹೋಗಿ ನಿಮಗೆ ಫ್ರಂಟ್ ತೋರಿಸ್ತೇನೆ. ಓಕೆ. ಸೊ ಇದು ಬ್ಯಾಕ್ ಸೈಡ್ ಬೆಂತನ್ ಮಾರ್ಕೆಟ್. ಅವರು ವಿಯೆಟ್ನಾಮೀಸ್ ಆಗಿ ಬರ್ದಾರೆ. ಇದು ಬ್ಯಾಕ್ ಸೈಡ್ ಗೇಟ್. ಇದು ಹೋಗೊಂಬರ್ರಿ ಒಳಗೆ. ಸೊ ಇಲ್ಲಿಂದ ಎಲ್ಲ ಸ್ಟಾರ್ಟ್ ಆಗ್ತೈತಿ. ವಿಯೆಟ್ನಾಮೀಸ್ದ ಟಾಯ್ಸ್, ಬುದ್ಧಾಂದ. ಓಕೆನಾ? ಅವ್ರ ಟ್ರೆಡಿಷನಲ್ ಡ್ರೆಸ್, ಕ್ಯಾಪ್, ಇಲ್ಲೇ ಮತ್ತು ಇವೆಲ್ಲ ನೋಡಿರ್ಬೋದು ನೀವು ಚೈನೀಸ್ ಟೈಪ್ಸ್. ಆಕಾಶ್ ಬುಟ್ಟಿ. ಸ್ವಲ್ಪ ಬುದ್ಧನ ನೋಡ್ರಿ ಎಷ್ಟು ಮಸ್ತ್ ಐತಲ್ಲೇ. ಸೊ ಇಲ್ಲೇ ಎಂಟ್ರೆನ್ಸಿಗೆ ನಮ್ಗೆ ಭಾರಿ ಭಾರಿ ಸಿಕ್ತು. ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಟಾಯ್ಸ್ಗಳದಾವ ಹುಡುಗರಿಗೆ. ಇದು ನೋಡ್ರಿ ಇದೆಲ್ಲ ಜ್ಯೂಸ್ ಸೆಂಟರ್, ಮತ್ತು ಇಲ್ಲಿ ಅಂಗಡಿಗಳು ಫುಡ್ಡಿಂದೆಲ್ಲ.
ತಿನ್ನುವೆಲ್ಲ ಅದಾವಿಲ್ಲಿ. ಈ ಲೈನ್ ಎಲ್ಲ ಅವ ಬಿಸ್ಕೆಟ್ಸ್, ಚಿಪ್ಸ್ ಆ ಥರದ್ದು. ಮತ್ತು ಇಲ್ಲಿ ಸೂಪ್ ನೂಡಲ್ಸ್ ಇವೆಲ್ಲ ಅದಾವ. ಈ ಅಂಗಡಿ ಒಳಗೆ ನೋಡ್ರಿ ಟೈಪ್ಸ್ ಆಫ್ ಕ್ಯಾಂಡೀಸ್ ಅದಾವಿಲ್ಲೆಲ್ಲ, ಬೇರೆ ಬೇರೆ ಕ್ಯಾಂಡೀಸ್ ಅದಾವಿಲ್ಲಿ. ವಿಯೆಟ್ನಾಮೀಸ್ ಟ್ರೆಡಿಷ್ನಲ್ ಕ್ಯಾಂಡೀಸ್ ಅವೆಲ್ಲ. ಇದೆಲ್ಲ ನೋಡ್ರಿ ಫಾರಿನರ್ಸ್ ಎಷ್ಟು ಜನ ನಿಂತಾರೆ. ಸೊ ಇಲ್ಲೆಲ್ಲ ಬಂದು ಇದೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ, ತಿಂತಾರೆ. ಎಷ್ಟು ಜನ ಫಾರಿನರ್ಸ್ ಕಾಣಿಸ್ತಾರೆ ನೋಡ್ರಿ ನಿಮಗೆ. ಮತ್ತು ಇಲ್ಲಿ ಬಂದು ಬ್ಯಾಗ್ಸ್, ಸೂಟ್ಕೇಸ್ ಎಲ್ಲ ಅದಾವಿಲ್ಲಿ. ಇದು ಪೂರ್ತಿ ಲೈನ್ ಅದ, ಬ್ರೇಸ್ಲೆಟ್ಸ್, ಗೊಂಬೆಗಳು ಅದ ಐತಿ. ಇಲ್ಲೂ ನೋಡ್ರಿ ಕ್ಯಾಂಡೀಸ್ ಎಲ್ಲ ಅದಾವ. ಕಾಫಿ ಐತಿ. ಇಲ್ಲಿ ನೋಡ್ರಿ ನಿಮಗೆ ಇನ್ನೊಂದು ತೋರಿಸ್ತೀನಿ. ಹಾವು ಮತ್ತು ಚೇಳಿಂದ ಒಂದು ವೈನ್ ಮಾಡಿಟ್ಟಾರ. ಅದನ್ನು ಫೋಟೋ ತೆಗಿಬೇಡ್ರಿ ಅಂತ ಹೇಳತ್ತೀರ, ಆದರೆ ನಾನು ಮಾಡಬೇಡ್ರಿ ಅಂದಿದ್ದು ಮಾಡ್ತೀನಿ ನೋಡ್ರಿ. ಇಲ್ಲೇ ಅವರಿಗೆ ಡೌಟ್ ಬರಬಾರ್ದಲ್ಲ, ಮೊಬೈಲ್ ಮುಚ್ಕೊಂಡು ಸ್ವಲ್ಪ ಹಿಂಗೆ ಹೋದಂಗೆ ಮಾಡಿ ಮತ್ತೆ ಹೊಳ್ಳಿ ಹೋಗ್ಕೆ ನೋಡ್ರಿ. ಈಗ ಇದು ನೋಡ್ರಿ ಹಣ್ಣಿನ ಅಂಗಡಿ. ಎಷ್ಟು ನೀಟಾಗಿ ಕಟ್ ಮಾಡಿಟ್ಟಿರ್ತಾರೆ ನೋಡ್ರಿ ಅವರೆಲ್ಲ ಹಣ್ಣುಗಳನ್ನ. ನೋಡ್ರಲ್ಲಿ ಎಲ್ಲ ಹೆಂಗಿಟ್ಟಾರಲ್ಲಿ, ಒಂಥರ ರಿಯಲ್ ಅನ್ಬೇಕನ್ನಪ್ಪ, ಹಂಗಿಟ್ಟಾರ. ಹೌದಾ? ಬಾ 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 ಹೇ ಹಾರಿಬಲ್. ವಿಜಮ್ಮ ತಗೊಳೋಣ. ಕಟ್ಟನೋ ಅದಂತೂ ಕಂಡ್ರೆ ಆಗಲ್ಲ. ನೋಡ್ಬೋದು ನೀವು ಡೆಕೋರೇಟಿವ್ ಐಟಮ್ಸ್ ಎಲ್ಲ, ಇವೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡಾಕಿಲ್ಲ. ಗ್ಲಾಸಸ್ ಇಡೋದೆಲ್ಲ ಇದೆ. ಕ್ಯೂಟ್ ಐತಿ. ಭಾಳ ಚಲೋ ಇರ್ತಾವಿಲ್ಲಿ. ಸೊ ಆದರೆ ಏನು, ಅವ್ರು 1 ರೂಪಾಯಿ ಹಿಡಿದ್ರೆ ನಾವು 8 ಆಣೆಕ್ಕಿಂತ ಕಮ್ಮಿ ಕೊಡ್ಬೇಕು. ಅಂದ್ರೆ 4 ಆಣೆ ಕೊಟ್ಟರು ಪರವಾಗಿಲ್ಲ, ಯಾಕಂತಂದ್ರೆ ಭಾಳ ಡಬ್ಬ ಹಾಕ್ತಾರೆ ಇಲ್ಲಿ. ಸೊ ಇಲ್ಲಿ ಮಾರ್ಕೆಟ್ ಮಾಡೋ ಮೆಥಡ್ ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ. ಇಲ್ಲಿ ನಾವು ಇದ್ದ ಭಾಳ ವರ್ಷ ಆಗಿತ್ತು, ನಮಗೆ ಇಲ್ಲಿ ಗೊತ್ತೈತಿ. ಸೊ ಹಾಗಾಗಿ ಈ ಅಂಗಡಿ ನೋಡ್ರಿ, ಇದೆಲ್ಲ ಜ್ಯೂಟ್ ಬ್ಯಾಗ್ಸ್ ಇಂದ ಎಷ್ಟು ಮಸ್ತ್ ಅದಾವ ನೋಡ್ರಿ. ಇದು ನೋಡ್ರಿ ಇಲ್ಲೆಲ್ಲ ಕಾಫಿ ಕಾಣತೈತಿ ನಿಮಗೆ. ಕಾಫಿ ಸ್ಟೋರ್ಸ್ ಇವೆಲ್ಲ ಪೂರ್ತಿ ತರ ತರ ಕಾಫಿ. ಇಲ್ಲಿ ಘಮ್ ಅನ್ನತೈತಿ ಕಾಫಿ ಇದ. ನೋಡ್ಕೊಂಬರಿ ಹೆಂಗೈತಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಫುಲ್ ಬ್ಯಾಗ್ಸ್ ಇಂದ ಹೆಣ್ಮಕ್ಳಾತ, ಗಂಡ್ಮಕ್ಳಾತ, ನಡುಕಿದ್ದವ್ರಿಗಾತ ನೋಡ್ಬೋದು. ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಮಟೀರಿಯಲ್ಸ್ ಅದಾವ, ಟೈಪ್ಸ್ ಆಫ್ ಮಟೀರಿಯಲ್ಸ್. ನಿಮ್ಗೆ ಯಾವ ತರ ಬೇಕು ಎಲ್ಲ ತರ ಸಿಗ್ತೈತಿ. ಡಿಸೈನ್ ಇಂದ ಮಸ್ತ್ ಇರ್ತಾವ ನೋಡ್ರಿ. ಅಲ್ಲೆಲ್ಲ ಟ್ರೆಡಿಷ್ನಲ್ ಡ್ರೆಸ್ಸನ್ನೆಲ್ಲ ಹೊಲಿಸ್ಕೊಂತಾರೆ. ಬೇರೆ ಬೇರೆ ಟೈಪ್ ಡ್ರೆಸ್ ಹೊಲಿಸ್ಕೊಂತಾರೆ. ಬಟ್ ಟ್ರೆಡಿಷ್ನಲ್ ಡ್ರೆಸ್ಸಿಗೆ ಅಂತ ಹೇಳಿನ ಇವೆಲ್ಲ ಇರ್ತಾವ. ಸೊ ಇಲ್ಲೇ ಐತೆ ನೋಡ್ರಿ ಇವ್ರದ್ದು ಟ್ರೆಡಿಷ್ನಲ್ ಡ್ರೆಸ್. ಅವು ಯಾಯ್ ಅಂತಂದು ಹೇಳ್ತಾರೆ ಇದಕ್ಕೆ. ಏನಪ್ಪ ಅಂದ್ರೆ ಇನ್ನೊಂದು ಒಂದು ಲೈನ್ ಒಳಗೆ ಸೇಮ್ ಅಂಗಡಿಗಳು ಇರ್ತಾವೆ. ಸೇಮ್ ಅದೇ ಸಾಮಾನು ಇರ್ತಾವಲ್ಲೆಲ್ಲ, ಅದು ಸಾಲಕ್ಕೆ ಅಂಗಡಿಗಳು ಇರ್ತಾವೆ. ಅದು ಹೆಂಗೆ ನಡೀತೈತೆ ಗೊತ್ತಿಲ್ಲ. ನಡೀತೈತಿ, ಯಾಕಂದ್ರೆ ಇಲ್ಲಿ ಟೂರಿಸ್ಟ್ ಸಿಕ್ಕಾಪಟ್ಟೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಇಂಡಿಯನ್ಸ್ ಫಾರಿನರ್ಸ್ ಅದಾರೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಅದಾರೆ. ನೋಡಿದ್ರಿ ಅಲ್ಲ, ಇದ ಬೆಂಥನ್ ಮಾರ್ಕೆಟ್. ನೀವು ಇಲ್ಲಿ ಬಂದಾಗ ಶಾಪಿಂಗ್ ಮಾಡ್ರಿ. ಥಿಂಗ್ಸ್ ಎಲ್ಲ ಮಸ್ತ್ ಇರ್ತಾವ, ಬಟ್ ಸ್ಮಾರ್ಟ್ ವೇದಾಗ ಮಾಡ್ರಿ. ಯಾಕಂದ್ರೆ ಆದಷ್ಟು ಬಾರ್ಗೇನಿಂಗ್ ಮಾಡ್ರಿ. ಹೆವಿ ಕಾಸ್ಟ್ಲಿ ಇರ್ತೈತಿ. ಸೊ ಬಾರ್ಗೇನಿಂಗ್ ಮಾಡಿ ಶಾಪಿಂಗ್ ಮಾಡ್ರಿ. ಈಗ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದ ಬ್ರೂವಿಂಗ್ ಸ್ಟ್ರೀಟ್ ಅಂತ ಹೇಳಿ. ಬ್ರೂವಿಂಗ್ ಸ್ಟ್ರೀಟ್ ನಾವು ಪೂರ್ತಿಯಾಗಿ ಎಲ್ಲಾನು ತೋರಿಸಲ್ಲ, ಯಾಕಂತಂದ್ರೆ ಅದು ಸ್ವಲ್ಪ ಫ್ಯಾಮಿಲಿ ಫ್ರೆಂಡ್ಲಿ ಇಲ್ಲ. ಯಾಕಂದ್ರೆ ಅಲ್ಲೇ ಪಬ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ಅದಾವಲ್ಲೇ, ಅದಕ್ಕಾಗಿ
ಬಟ್ ಅಲ್ಲಿ ಹಂಗೆ ಇನ್ನೊಂದು ಸ್ಟ್ರೀಟ್ನಾಗ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಅದಾವ ಅದನ್ನು ತೋರಿಸ್ತೀವಿ ಬನ್ನಿ. ಸೊ ಇದು ಸೀ ಫುಡ್ ರೆಸ್ಟೋರೆಂಟ್. ಸೊ ಇದ್ರ ಅಪೋಸಿಟ್ ಇಂಡಿಯನ್ ರೆಸ್ಟೋರೆಂಟ್ ಐತಿ. ಇಲ್ಲಿಂದ ಸ್ಟಾರ್ಟ್ ಆಗ್ತಾವ ನೋಡ್ರಿ ಈಗ ಎಲ್ಲ ರೆಸ್ಟೋರೆಂಟ್ಗಳು. ಸಿಕ್ಕಾಪಟ್ಟೆ ಇಂಡಿಯನ್ ರೆಸ್ಟೋರೆಂಟ್ ಇದು ಭುವಿನ್ ಸ್ಟ್ರೀಟ್ ಆ್ಯಕ್ಚುಲಿ. ಸೊ ಇದು ಬಂದ ಫುಲ್ ಈ ಸಾಲೊಳಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ಅದಾವ. ಸೊ ನೀವು ಇಲ್ಲಿ ಬಂದಾಗ ಇಲ್ಲಿ ಬಂದು ನೀವು ಇಂಡಿಯನ್ ಊಟ ಮಿಸ್ ಮಾಡ್ತಾನೆ ಇರ್ತೀರಿ ಆಬ್ವಿಯಸ್ಲಿ. ಸೊ ಇಲ್ಲಿ ಬಂದು ನೀವು ಊಟ ಮಾಡ್ಬೋದು. ಈಗ ನಾವು ಊಟ ಮಾಡಕ್ಕೆ ಬಂದೇವಿ. ಸೊ ನಾವು ಚೂಸ್ ಮಾಡಿದ ಚಾಂದಿನಿ ಚೌಕ್. ಸೊ ಚಾಂದಿನಿ ಚೌಕ್ ಚೈನಾ ಡಿಂಗ್ 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 ಡಿಂಗ್. ನಾವಿಲ್ಲೇ ಟೇಸ್ಟ್ ಮಾಡಿಲ್ಲ, ಇಲ್ಲ ಆಲ್ಮೋಸ್ಟ್ ನಾವು ಟೇಸ್ಟ್ ಮಾಡೇವಿ. ಸೊ ಇದು ನಮ್ಗೆ ಫಸ್ಟ್ ಟೈಮ್ ಇಲ್ಲಿ ಟೇಸ್ಟ್ ಮಾಡತ್ತಿದ್ದೆ. ಇಲ್ಲಿ ಆಲ್ಮೋಸ್ಟ್ ಇವ್ರು ತೆಗೆದು 2 ವರ್ಷ ಆಗೈತಂತೆ. ಸೊ ನೋಡು ಬರ್ರಿ ಒಳಗೆ ಹೋಗಿ. ಇವಾಗೆಲ್ಲ ತೋರಿಸಿದ್ವಲ್ಲ, ಇವಾಗ ನಾವು ಆರ್ಡ್ರ್ ಮಾಡ್ತೀವಿ. ಏನು ಆರ್ಡ್ರ್ ಮಾಡ್ತೀವಿ ಅಂತಂದು ಅದು ಬಂದ ಮೇಲೆ ಗೊತ್ತಾಕೈತಿ ನಿಮಗೆ. ನೋಡ್ರಿ ಇಲ್ಲಿ ಮಸಾಲ ಪಾಪಡ್, ಸಲಾಡ್, ಇಲ್ಲೆಲ್ಲ ವೆಜಿಟೇಬಲ್ಸ್, ಪನ್ನೀರ್ ಎಲ್ಲ ಚೆನ್ನಾಗಿ, ಬ್ಯಾಂಗನ್ ಬದ್ನಿಕಾಯಿ ಇದೆ, ಪಲ್ಲಿನ ಲಬಕ್ ಹೊಡೆದ, ಲಬಕ್ ಪನ್ನೀರ್ ಲಬಕ್ ಹೊಡೆದ, ಲಗಾಟಿ ಹೊಡೆದ, ಪನ್ನೀರ್ ಲಬಾಬ್ದಾರ್, ಏನು ಪನ್ನೀರ್ ಲಬ್ಲಬ್ ಲಬ್ಲಬ್ದಾರ ತಿಂದ್ಮೇಲೆ ಲಬ್ಲಬ್ ಹೊಯ್ಕೋಬೇಕಲ್ಲ ಮತ್ತು ನಾವು. A few moments later. ಏನಪ್ಪ ಅಂತಂದ್ರೆ ಬಿರಿಯಾನಿ ರೈಸ್ ಏನಂತಲ್ಲ ಭಾಳ ಅಗುಳಗಳು ಇರ್ತೈತಿ ಇಲ್ಲಿ ಒಂದೊಂದು ಕಡೆ. ಇದು ಹಂಗಿಲ್ಲ, ಭಾಳ ಮಿಜ್ಜಿನೂ ಇಲ್ಲ, ಭಾಳ ಉದುರುಗರಾಗೂ ಇಲ್ಲ, ಮಸ್ತ್ ಐತಿ. ಇವನ್ ಮೊಸರು ಬಜ್ಜಿನೂ ನಾ ಇಲ್ಲಿ ನೋಡಿದ ಪ್ರಕಾರ ಬರೀ ಒಂದು ಟೊಮೆಟೊ ಈರುಳ್ಳಿಗೆ ಅಷ್ಟೇ ಮಾಡ್ತಾರೆ, ಇಲ್ಲಾಂದ್ರೆ ಸೌತೆಕಾಯಿಗೆ ಅಷ್ಟೇ ಮಾಡ್ತಾರೆ. ಇಲ್ಲಿ ಎಲ್ಲ ಕ್ಯಾರೆಟು ಸೌತೆಕಾಯಿ ಎಲ್ಲ ಹಾಕಿ ಮಾಡ್ಯಾರ. ಸೊ ಮಸ್ತ್ ಐತಿ ಇದನ್ನು. ಸೊ ಇಲ್ಲ ಊಟದ್ದೆಲ್ಲ ಮಾತ್ರ ಮಸ್ತ್ ಇತ್ತು, ಟೇಸ್ಟ್ ಚಲೋ ಇತ್ತು, ಕ್ವಾಂಟಿಟಿನೂ ಭಾರಿ ಇತ್ತು. ನಾವಿಬ್ಬರು ತಿನ್ನುವಲ್ಲೇ ಇನ್ನೂ ಇಬ್ಬರು ತಿನ್ಬೋದು, ಅಷ್ಟೇ ಕ್ವಾಂಟಿಟಿ ಮಸ್ತ್ ಇತ್ತು. ಆಮೇಲೆ ನೋಡಿದ್ರಲ್ಲ ನಮ್ದು ಇದು ಡಿಸ್ಟಿಕ್ 1 ಪಾರ್ಟ್ 1 ವ್ಲಾಗ್, ಪಾರ್ಟ್ 2 ಕಮ್ಮಿಂಗ್ ಸೂನ್. ಸೊ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಆಮೇಲೆ ಎಲ್ಲ ಒಟ್ಟಾಗಿ ನಮ್ಮನ್ನು ಆರೈಸಿ ಸಪೋರ್ಟ್ ಮಾಡಿರಿ. ಓಕೆ, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ನಮಸ್ತೆ.